ವೀರ್ಯಾಣು ಪರೀಕ್ಷಾ ವರದಿ ಕೈಗೆ ಬಂದಾಗ ಅದಲ್ಲಿ ನಿಲ್ ಅಥವಾ ಝೀರೋ ಕೌಂಟ್ ಅಂತ ಬರ್ದಿರೋದನ್ನ ನೋಡಿದ್ರೆ ಒಂದು ಕ್ಷಣ ಎದೆ ಬಡಿತ ನಿಂತಾಗೆ ಆಗತ್ತೆ. ಇಡೀ ಜಗತ್ತೇ ಕುಸಿದು ಬಿದ್ದ ಹಾಗೆ ಅನ್ಸ್ಬೋದು. ಮುಂದೇನು ಅನ್ನೋ ಭಯ, ಆತಂಕ ಶುರುವಾಗುತ್ತೆ. ಆದ್ರೆ ಆ ವರದಿ ಒಂದು ಅಂತ್ಯ ಅಲ್ಲ, ಅದೊಂದು ಆರಂಭ. ಸಮಸ್ಯೆ ಮೂಲ ಏನು ಅಂತ ಅರ್ಥ ಮಾಡ್ಕೊಂಡು ಪರಿಹಾರದ ಕಡೆಗೆ ಹೆಜ್ಜೆ ಇಡೋಕೆ ಇದೊಂದು ಮೊದಲ ಮೆಟ್ಲು ಅಂತ ಅಂದ್ಕೊಳ್ಬೇಕು. ಬನ್ನಿ ಈ ವಿಷಯದ ಬಗ್ಗೆ ಮತ್ತಷ್ಟು ತಿಳಿದುಕೊಳ್ಳೋಣ. ಈ ಒಂದು ವಾಕ್ಯ ಇದೆಯಲ್ಲ, ಇದು ಇಡೀ ವಿಷಯವನ್ನೇ ನೋಡೋ ದೃಷ್ಟಿಕೋನವನ್ನೇ ಬದಲಾಯಿಸಿಬಿಡುತ್ತೆ. ಇದೊಂದು ಹೋಲಿಕೆ ಅಷ್ಟೇ ಅಲ್ಲ, ಇದೊಂದು ದೊಡ್ಡ ಭರವಸೆ. ನೋಡಿ, ಶೂನ್ಯ ವರದಿ ಅಂದ್ರೆ ಫ್ಯಾಕ್ಟರಿಯ ಮುಚ್ಚೋಗಿದೆ ಅಂತ ಅಲ್ಲ. ಬದಲಿಗೆ ಫ್ಯಾಕ್ಟರಿಯಿಂದ ಹೊರಟ ಮಾಲು ಅಂದ್ರೆ ವೀರ್ಯಾಣುಗಳು ಡೆಲಿವರಿ ಆಗಿ ನಮ್ಮ ಕೈ ಸೇರ್ತಿಲ್ಲ ಅಂತ ಅಷ್ಟೇ ಅರ್ಥ. ಹಾಗಾದ್ರೆ ಆ ಡೆಲಿವರಿ ಟ್ರಕ್ಗಳಿಗೆ ಏನಾಯ್ತು? ದಾರಿಲಿ ಎಲ್ಲಾದರೂ ಸಿಕ್ಕಾಕೊಂಡಿದೀವಾ? ಈ ಪ್ರಶ್ನೆಗಳೇ ನಮ್ಮ ಇವತ್ತಿನ ಹುಡುಕಾಟದ ದಾರಿ. ವೈದ್ಯಕೀಯ ಭಾಷೆಯಲ್ಲಿ ಈ ಕಂಡೀಷನ್ನ ಅಜೂಸ್ಪರ್ಮಿಯಾ ಅಂತ ಕರೀತಾರೆ. ಇದು ವೀರ್ಯಾಣುಗಳ ಸಂಖ್ಯೆ ಕಡಿಮೆ ಇರೋದಕ್ಕೂ ಇದಕ್ಕೂ ತುಂಬಾನೇ ವ್ಯತ್ಯಾಸ ಇದೆ. ಇಲ್ಲಿ ತುಂಬ ಅಡ್ವಾನ್ಸ್ಡ್ ಲ್ಯಾಬ್ ಟೆಸ್ಟಿಂಗ್ ಮಾಡಿದ್ಮೇಲೂ ಸ್ಖಲನಗೊಂಡ ದ್ರವದಲ್ಲಿ ಒಂದೇ ಒಂದು ವೀರ್ಯಾಣು ಕೂಡ ಕಾಣಿಸೋದಿಲ್ಲ. ಈ ಸ್ಪಷ್ಟವಾದ ವ್ಯಾಖ್ಯಾನವನ್ನು ಅರ್ಥ ಮಾಡ್ಕೊಳ್ಳೋದು ತುಂಬಾನೇ ಮುಖ್ಯ. ಯಾಕಂದ್ರೆ ಚಿಕಿತ್ಸೆಯ ದಾರಿ ಇದ್ರ ಮೇಲೇನೆ ನಿಂತಿರುತ್ತೆ. ಹಾಗಾದ್ರೆ ವೈದ್ಯರು ಇದು ನಿಜವಾಗ್ಲೂ ಶೂನ್ಯ ಅಂತ ಹೇಗೆ ಖಚಿತಪಡಿಸ್ಕೊಳ್ತಾರೆ? ಅವರು ಒಂದೇ ಒಂದು ವರದಿಯನ್ನ ನಂಬೋದಿಲ್ಲ. 2 ಅಥವಾ 4 ವಾರಗಳ ಗ್ಯಾಪ್ ಕೊಟ್ಟು 2 ಸಾರಿ ಟೆಸ್ಟ್ ಮಾಡ್ತಾರೆ. ಅಷ್ಟೇ ಅಲ್ಲ, ಪ್ರತಿ ಸ್ಯಾಂಪಲ್ ಅನ್ನು ಸೆಂಟ್ರಿಫ್ಯೂಜ್ ಅನ್ನೋ ಒಂದು ವಿಶೇಷ ಮಿಷಿನಲ್ಲಿಟ್ಟು ನಿಮಿಷಕ್ಕೆ 3000 ಬಾರಿ ತಿರುಗಿಸ್ತಾರೆ. ಹೀಗೆ 15 ನಿಮಿಷ ಮಾಡಿದಾಗ ಎಲ್ಲಾದ್ರೂ ಒಂದೇ ಒಂದು ವೀರ್ಯಾಣು ಅಡ್ಕೊಂಡಿದ್ರು ಅದು ಟೆಸ್ಟ್ ಟ್ಯೂಬ್ನ ತಳದಲ್ಲಿ ಬಂದು ಕೂರುತ್ತೆ. ಆಗ್ಲೂ ಏನೂ ಸಿಕ್ಕಿಲ್ಲ ಅಂದ್ರೆ ಮಾತ್ರ ಇದು ನಿಜವಾದ ಅಜೂಸ್ಪರ್ಮಿಯಾ ಅಂತ ಕನ್ಫರ್ಮ್ ಆಗುತ್ತೆ. ಸರಿ, ರೋಗ ನಿರ್ಣಯ ಖಚಿತವಾಯಿತು. ಈಗ ಶುರುವಾಗುತ್ತೆ ನೋಡಿ ಅಸಲಿ ತನಿಖೆ. ಇಲ್ಲಿ ಉತ್ತರಿಸಬೇಕಾದ ಮುಖ್ಯ ಪ್ರಶ್ನೆ ಒಂದೇ: ಸಮಸ್ಯೆ ಎಲ್ಲಿದೆ? ವೀರ್ಯಾಣುಗಳನ್ನು ಉತ್ಪಾದಿಸೋ ಫ್ಯಾಕ್ಟರಿ ಚೆನ್ನಾಗಿದ್ದು ಅವುಗಳನ್ನು ಸಾಗಿಸೋ ದಾರಿಯಲ್ಲಿ ಏನಾದ್ರೂ ಬ್ಲಾಕ್ ಆಗಿದೆಯಾ, ಅಥವಾ ಫ್ಯಾಕ್ಟರಿಯಲ್ಲೇ ಪ್ರೊಡಕ್ಷನ್ ನಿಂತೋಗಿದೆಯಾ? ಈ ವಿಷಯವನ್ನು ಪತ್ತೆ ಹಚ್ಚೋದೇ ಮುಂದಿನ ಹೆಜ್ಜೆ. ಈ ಎರಡೂ ಸ್ಥಿತಿಗಳಿಗೆ ಬೇರೆ ಬೇರೆ ಹೆಸರುಗಳಿವೆ. ಮೊದಲನೇದು ಅಬ್ಸ್ಟ್ರಕ್ಟಿವ್ ಅಜೂಸ್ಪರ್ಮಿಯಾ ಅಂದ್ರೆ OA. ಇಲ್ಲೇನಾಗುತ್ತೆ ಅಂದ್ರೆ ವೃಷಣಗಳೆಂಬ ಫ್ಯಾಕ್ಟರಿಯಲ್ಲಿ ವೀರ್ಯಾಣುಗಳ ಪ್ರೊಡಕ್ಷನ್ ಆರೋಗ್ಯಕರವಾಗಿಯೇ ಇರುತ್ತೆ. ಆದ್ರೆ ರಸ್ತೆಯಲ್ಲಿ ಬಂಡೆ ಬಿದ್ದ ಹಾಗೆ ಅವುಗಳನ್ನು ಸಾಗಿಸುವ ನಾಳಗಳಲ್ಲಿ ಬ್ಲಾಕೇಜ್ ಉಂಟಾಗಿರುತ್ತೆ. ಎರಡನೇದು ನಾನ್ ಅಬ್ಸ್ಟ್ರಕ್ಟಿವ್ ಅಜೂಸ್ಪರ್ಮಿಯಾ ಅಥವಾ NOA. ಇಲ್ಲಿ ರಸ್ತೆ ಕ್ಲಿಯರ್ ಆಗಿರುತ್ತೆ, ಆದ್ರೆ ಫ್ಯಾಕ್ಟರಿಯಲ್ಲೇ ಪ್ರೊಡಕ್ಷನ್ ನಿಂತಿರುತ್ತೆ. ಹಾಗಾದ್ರೆ ಈ ರೋಡ್ ಬ್ಲಾಕ್ಗೆ ಕಾರಣ ಏನಾಗಿರಬಹುದು? ಕೆಲವು ಸಲ ಹಳೆ ಇನ್ಫೆಕ್ಷನ್ಗಳು, ಉದಾಹರಣೆಗೆ ಜನನಾಂಗದ TB, ವೀರ್ಯಾಣು ನಾಳಗಳಲ್ಲಿ ಕಾಂಕ್ರೀಟ್ ಗೋಡೆ ಕಟ್ಟಿದ ಹಾಗೆ ಅಡಚಣೆಯನ್ನು ಸೃಷ್ಟಿಸಬಹುದು. ಅಥವಾ ಹರ್ನಿಯಾ ಸರ್ಜರಿಯ ಅಡ್ಡ ಪರಿಣಾಮ ಆಗಿರಬಹುದು. ಇನ್ನು ಕೆಲವರು ಹುಟ್ಟಿನಿಂದಲೇ ವೀರ್ಯಾಣು ಸಾಗಿಸೋ ನಾಳಗಳಿಲ್ಲದೆ ಹುಟ್ಟಿರಬಹುದು. ಆದ್ರೆ ಈ ಎಲ್ಲ ಕೇಸ್ಗಳಲ್ಲೂ ನೆನ್ಪಿಡ್ಬೇಕಾದ ಮುಖ್ಯ ವಿಷಯ ಅಂದ್ರೆ ಫ್ಯಾಕ್ಟರಿಯಲ್ಲಿ ಪ್ರೊಡಕ್ಷನ್ ಚೆನ್ನಾಗೇ ನಡೀತಾ ಇರುತ್ತೆ. ಸರಿ, ಅದು ರೋಡ್ ಬ್ಲಾಕ್ ಕತೆ. ಆದ್ರೆ ರೋಡ್ ಕ್ಲಿಯರ್ ಆಗಿದ್ದು ಫ್ಯಾಕ್ಟರಿಯಲ್ಲೇ ಸಮಸ್ಯೆ ಇದ್ರೆ? ಇದಕ್ಕೆ ಕಾರಣಗಳು ಸ್ವಲ್ಪ ಕಾಂಪ್ಲೆಕ್ಸ್ ಆಗಿರ್ತವೆ. ಚಿಕ್ಕ ವಯಸ್ಸಿನಲ್ಲಿ ಬಂದ ಮಮ್ಸ್ನಂತಹ ವೈರಲ್ ಇನ್ಫೆಕ್ಷನ್, ಟೈಮ್ಗೆ ಸರಿಯಾಗಿ ಟ್ರೀಟ್ಮೆಂಟ್ ಸಿಗದ ಇಳಿಯದ ವೃಷಣಗಳು, ಅಥವಾ ಕೆಲವು ಆನುವಂಶಿಕ ದೋಷಗಳು ವೀರ್ಯಾಣು ಉತ್ಪಾದನೆ ಮಾಡೋ ಮೆಷಿನ್ಗಳನ್ನೇ ಪರ್ಮನೆಂಟ್ ಆಗಿ ನಿಲ್ಲಿಸ್ಬಿಡ್ಬೋದು. ಹಾಗಾದ್ರೆ ವೈದ್ಯರು ಇದು ಫ್ಯಾಕ್ಟರಿ ಫೇಲ್ಯೂರ್ ಅಂತಾನೆ ಹೇಗೆ ಕಂಡುಹಿಡಿಯುತ್ತಾರೆ? ಅದಕ್ಕೆ ಕೆಲವು ಪ್ರಮುಖ ಸುಳಿವುಗಳನ್ನು ಹುಡುಕ್ತಾರೆ. ಈ ಸುಳಿವುಗಳು ದೈಹಿಕ ಪರೀಕ್ಷೆ ಮತ್ತು ರಕ್ತ ಪರೀಕ್ಷೆಗಳಲ್ಲಿ ಅಡಗಿರುತ್ತವೆ. ಮೊದಲನೇ ಸುಳಿವು ಗಾತ್ರ. ಯೋಚನೆ ನೋಡಿ, ವೃಷಣದ ಹೆಚ್ಚಿನ ಭಾಗ ವೀರ್ಯಾಣು ಉತ್ಪಾದಿಸೋ ಯಂತ್ರಗಳನ್ನೇ ತುಂಬಿರುತ್ತೆ. ಆ ಯಂತ್ರಗಳು ಕೆಲಸ ಮಾಡೋದನ್ನೇ ನಿಲ್ಲಿಸಿದಾಗ ಫ್ಯಾಕ್ಟರಿಯೂ ತಾನಾಗಿಯೇ ಚಿಕ್ಕದಾಗತ್ತೆ. ಅಲ್ಟ್ರಾಸೌಂಡ್ ಸ್ಕ್ಯಾನಲ್ಲಿ ವೃಷಣದ ಗಾತ್ರ 15 ಮಿಲಿಲೀಟರ್ಗಿಂತ ಕಡಿಮೆ ಇದ್ರೆ ಅದು ಫ್ಯಾಕ್ಟರಿ ವೈಫಲ್ಯದ ಒಂದು ಗಟ್ಟಿ ಸಂಕೇತ ಅಂತಾನೆ ಹೇಳ್ಬೋದು. ಎರಡನೇ ಸುಳಿವು ನೇರವಾಗಿ ಮೆದುಳಿನಿಂದ ಸಿಗುತ್ತೆ. ನಮ್ಮ ಮೆದುಳು ಇಡೀ ದೇಹದ ಹೆಡ್ ಕ್ವಾರ್ಟರ್ಸ್ ಇದ್ದ ಹಾಗೆ. ಅದು FSH ಅನ್ನೋ ಹಾರ್ಮೋನ್ ಮೂಲಕ ವೃಷಣಗಳಿಗೆ ಕೆಲಸ ಶುರು ಮಾಡಿ ಅಂತ ಆರ್ಡರ್ ಕಳಿಸುತ್ತೆ. ವೃಷಣಗಳು ಕೆಲಸನೇ ಮಾಡ್ತಿಲ್ಲ ಅಂದಾಗ ಮೆದುಳು ಸುಮ್ಮನಿರಲ್ಲ. ಅದು ಇನ್ನೂ ಜೋರಾಗಿ ಕೆಲಸ ಮಾಡೋ ಅಂತ ಕೂಗೋಕ್ ಶುರು ಮಾಡುತ್ತೆ. ಇದರಿಂದಾಗಿ ರಕ್ತದಲ್ಲಿ FSH ಮಟ್ಟ 7.6ಕ್ಕಿಂತ ಜಾಸ್ತಿ ಆಗುತ್ತೆ. ಇದು ವೃಷಣಗಳು ಮೆದುಳಿನ ಆದೇಶಕ್ಕೆ ಸ್ಪಂದಿಸ್ತಿಲ್ಲ ಅನ್ನೋದರ ಸ್ಪಷ್ಟ ಸೂಚನೆ. ಮತ್ತು ಅಂತಿಮ ಸುಳಿವು ಸಿಗೋದು ಫ್ಯಾಕ್ಟರಿಯ ಬ್ಲೂಪ್ರಿಂಟಲ್ಲಿ, ಅಂದ್ರೆ DNAಯಲ್ಲಿ. ವೈ ಕ್ರೋಮೋಸೋಮ್ನಲ್ಲಿ ವೀರ್ಯಾಣು ಉತ್ಪಾದನೆಗೆ ಬೇಕಾದ ಕೆಲವು ಪ್ರಮುಖ ಜೀನ್ಗಳು ಮಿಸ್ ಆಗಿರ್ಬೋದು. ಈ ಪರೀಕ್ಷೆ ಇದನ್ನ ಖಚಿತಪಡಿಸುತ್ತೆ. ಕೆಲವು ನಿರ್ದಿಷ್ಟ ಜೀನ್ಗಳು ಇಲ್ಲ ಅಂದ್ರೆ ಸರ್ಜರಿ ಮಾಡಿದ್ರೂ ವೀರ್ಯಾಣು ಸಿಗೋ ಸಾಧ್ಯತೆ 0 ಅಂತ ಗೊತ್ತಾಗುತ್ತೆ.
ಈ ಒಂದು ಟೆಸ್ಟ್ ಅನಗತ್ಯವಾದ ಮತ್ತು ನೋವಿನ ಸರ್ಜರಿಯನ್ನ ತಪ್ಪಿಸಬಹುದು. ಸರಿ, ಸಮಸ್ಯೆಯನ್ನ ಪತ್ತೆ ಹಚ್ಚಿದ್ದಾಯ್ತು. ಈಗ ಪರಿಹಾರದ ದಾರಿ ಯಾವುದು? ಮೊದಲು ಒಂದು ವಿಷಯ ಸ್ಪಷ್ಟಪಡಿಸ್ಕೊಳ್ಳೋಣ. ಸಾಬೀತಾಗದ ಗಿಡಮೂಲಿಕೆ ಪುಡಿಗಳು ಅಥವಾ ಮಾತ್ರೆಗಳು ಇಲ್ಲಿ ಯಾವುದೇ ಮ್ಯಾಜಿಕ್ ಮಾಡೋದಿಲ್ಲ. ನಿಜವಾದ ವೈದ್ಯಕೀಯ ಪರಿಹಾರ ಇರೋದು ಸಮಸ್ಯೆಯನ್ನ ಸರಿಪಡಿಸೋದರಲ್ಲ, ಬದಲಿಗೆ ಅದನ್ನ ಸಂಪೂರ್ಣವಾಗಿ ಬೈಪಾಸ್ ಮಾಡಿ ನೇರವಾಗಿ ವೀರ್ಯಾಣುಗಳನ್ನ ಪಡೆಯೋದ್ರಲ್ಲಿ. ಇದಕ್ಕಾಗಿ 2 ಪ್ರಮುಖ ಶಸ್ತ್ರಚಿಕಿತ್ಸಾ ಮಾರ್ಗಗಳಿವೆ. ಪ್ರತಿಯೊಂದು ಒಂದೊಂದು ನಿರ್ದಿಷ್ಟ ಸಮಸ್ಯೆಗೆ ಅಂತಾನೆ ಇರೋದು. ದಾರಿಯಲ್ಲಿ ಬ್ಲಾಕ್ ಇದ್ರೆ PESA ಅನ್ನೋ ವಿಧಾನವನ್ನ ಬಳಸ್ತಾರೆ. ಫ್ಯಾಕ್ಟರಿಯಲ್ಲೇ ಸಮಸ್ಯೆ ಇದ್ರೆ ಮೈಕ್ರೋ TESC ಅನ್ನೋ ಹೆಚ್ಚು ಅಡ್ವಾನ್ಸ್ಡ್ ವಿಧಾನ ಬೇಕಾಗುತ್ತೆ. ಆ ರೋಡ್ ಬ್ಲಾಕ್ ಸನ್ನಿವೇಶ ನೆನಪಿದೆಯಲ್ವಾ? ಅಲ್ಲಿ ಫ್ಯಾಕ್ಟರಿ ಲಕ್ಷಾಂತರ ಆರೋಗ್ಯಕರ ವೀರ್ಯಾಣುಗಳನ್ನ ಉತ್ಪಾದಿಸ್ತಿರ್ತವೆ. ಅವು ಸುಮ್ಮನೆ ಸಿಕ್ಕಾಕೊಂಡಿರ್ತವೆ. PSA ವಿಧಾನ ಅಂದ್ರೆ ಒಂದು ಹೆಲಿಕಾಪ್ಟರ್ ಕಳಿಸಿ ಆ ವೀರ್ಯಾಣುಗಳನ್ನ ನೇರವಾಗಿ ಸೋರ್ಸ್ನಿಂದನೇ ಪಿಕಪ್ ಮಾಡಿದ ಹಾಗೆ. ಇದೊಂದು ತುಂಬಾನೇ ಸಿಂಪಲ್ ಮತ್ತು ಫಾಸ್ಟ್ ಪ್ರೊಸೀಜರ್. ನಿಮಿಷಗಳಲ್ಲಿ ಲಕ್ಷಾಂತರ ವೀರ್ಯಾಣುಗಳು ಸಿಗ್ತವೆ. ಆದ್ರೆ ಫ್ಯಾಕ್ಟರಿ ಫೇಲ್ಯೂರ್ ಆದಾಗ ಇದು ಸಂಪೂರ್ಣವಾಗಿ ಬೇರೆನೇ ಚಾಲೆಂಜ್. ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ ವೀರ್ಯಾಣುಗಳನ್ನ ಕಲೆಕ್ಟ್ ಮಾಡೋ ಪ್ರಶ್ನೆಯೇ ಇಲ್ಲ. ಬದಲಿಗೆ ಇದೊಂದು ನಿಖರವಾದ ಹುಡುಕಾಟ. ಸರ್ಜನ್ಗಳು ಹೈ ಪವರ್ ಮೈಕ್ರೋಸ್ಕೋಪ್ ಬಳಸಿ ಹಾಳಾದ ಟಿಶ್ಯೂಗಳ ಮಧ್ಯೆ ಎಲ್ಲೋ ಒಂದೆರಡು ಕಡೆ ಇನ್ನೂ ಕೆಲಸ ಮಾಡ್ತಿರೋ ವೀರ್ಯಾಣು ಉತ್ಪಾದನೆಯ ಸಣ್ಣ ದ್ವೀಪಗಳನ್ನು ಹುಡುಕ್ತಾರೆ. ಓಕೆ, ವೀರ್ಯಾಣುಗಳನ್ನು ಯಶಸ್ವಿಯಾಗಿ ಹೊರತೆಗೆಯಲಾಯಿತು. ಇದೊಂದು ದೊಡ್ಡ ಗೆಲುವು. ಆದರೆ ಈ ಕಥೆಯಲ್ಲಿ ಇನ್ನೂ ಒಂದು ಟ್ವಿಸ್ಟ್ ಇದೆ. ಸರ್ಜಿಕಲಿ ತೆಗೆದ ವೀರ್ಯಾಣುಗಳಿಗೆ ಸಾಮಾನ್ಯವಾಗಿ ಚೆನ್ನಾಗಿ ಈಜೋಕೆ ಬರುವುದಿಲ್ಲ. ಹಾಗಾದ್ರೆ ಅವು ಅಂಡಾಣುವನ್ನು ತಲುಪೋದು ಹೇಗೆ? ಇಲ್ಲೇ ನೋಡಿ, ಲ್ಯಾಬ್ನ ಮ್ಯಾಜಿಕ್ ಶುರುವಾಗೋದು. ಈ ಟೆಕ್ನಾಲಜಿಗೆ ICSI ಅಂತ ಹೆಸರು, ಮತ್ತು ಇದೊಂದು ನಿಜವಾದ ಗೇಮ್ ಚೇಂಜರ್. ಲ್ಯಾಬ್ನಲ್ಲಿ ತಜ್ಞರು ಒಂದೇ ಒಂದು ಆರೋಗ್ಯಕರ ವೀರ್ಯಾಣುವನ್ನು ಸೆಲೆಕ್ಟ್ ಮಾಡಿ ಅದಕ್ಕೆ VIP ಎಸ್ಕೋರ್ಟ್ ಕೊಟ್ಟ ಹಾಗೆ ಸೂಕ್ಷ್ಮವಾದ ಸೂಜಿ ಮೂಲಕ ನೇರವಾಗಿ ಅಂಡಾಣುವಿನೊಳಗೆ ಸೇರಿಸ್ತಾರೆ. ಈ ಟೆಕ್ನಾಲಜಿಯಿಂದ ವೀರ್ಯಾಣು ಈಜ್ಬೇಕಾದ ಅವಶ್ಯಕತೆಯೇ ಇರೋದಿಲ್ಲ. ಅದರ ಪ್ರಯಾಣ ಸುಖಾಂತ್ಯ ಕಾಣುತ್ತೆ. ನಾವು ಇಲ್ಲಿವರೆಗೆ ವಿಜ್ಞಾನ, ಡಯಾಗ್ನೋಸಿಸ್ ಮತ್ತು ಪರಿಹಾರಗಳ ಬಗ್ಗೆ ಮಾತಾಡಿದ್ವಿ. ಈಗ ಎಲ್ಲಕ್ಕಿಂತ ಮುಖ್ಯವಾದ ವಿಷಯದ ಕಡೆಗೆ ಬರೋಣ. ಆ ವರದಿಯನ್ನು ನೋಡಿದ ಮೇಲೆ ತಗೋಬಹುದಾದ ಗಟ್ಟಿಯಾದ ಭರವಸೆಯ ಹೆಜ್ಜೆಗಳು ಯಾವುವು? ಹಾಗಾದ್ರೆ ಆ ವರದಿ ಕೈಯಲ್ಲಿದ್ರೆ ಮುಂದಿನ ಆಕ್ಷನ್ ಪ್ಲಾನ್ ಇಲ್ಲಿದೆ. ಮೊದಲನೇ ಸ್ಟೆಪ್, ದೀರ್ಘವಾಗಿ ಉಸಿರಾಡಿ, ಪ್ಯಾನಿಕ್ ಆಗ್ಬೇಡಿ. 2ನೇ ಸ್ಟೆಪ್, ಸಾಬೀತಾಗದ ಅಡ್ಡದಾರಿಗಳನ್ನ ಹಿಡಿದು ಸಮಯ ವೇಸ್ಟ್ ಮಾಡಬೇಡಿ. 3ನೇ ಮತ್ತು ಅತಿ ಮುಖ್ಯವಾದ ಹೆಜ್ಜೆ, ಸರಿಯಾದ ಎಕ್ಸ್ಪರ್ಟನ್ನ ಭೇಟಿ ಮಾಡಿ. ಪುರುಷರ ಬಂಜೆತನದ ವಿಷಯದಲ್ಲಿ ಸ್ಪೆಷಲೈಸ್ ಮಾಡಿರೋ ಆಂಡ್ರಾಲಜಿಸ್ಟ್ ಅಥವಾ ರೀಪ್ರೊಡಕ್ಟಿವ್ ಯೂರಾಲಜಿಸ್ಟ್ ಮಾತ್ರ ಸರಿಯಾದ ದಾರಿ ತೋರಿಸಬಲ್ಲರು. ಹಾಗಾದ್ರೆ ನೋಡಿ, ನಾವು ಪೂರ್ತಿ ಒಂದು ಸುತ್ತು ಬಂದು ಶುರು ಮಾಡಿದ ಜಾಗಕ್ಕೆ ವಾಪಸ್ ಬಂದಿದ್ದೀವಿ. ಆ ಶೂನ್ಯ ವರದಿ ಅಂದ್ರೆ ಫ್ಯಾಕ್ಟರಿ ಶಾಶ್ವತವಾಗಿ ಮುಚ್ಚಿದೆ ಅಂತ ಅರ್ಥ ಅಲ್ಲ. ಇದರ ಅರ್ಥ ಸಾಮಾನ್ಯ ಡೆಲಿವರಿ ರೂಟ್ ಕ್ಲೋಸ್ ಆಗಿದೆ ಅಷ್ಟೇ. ಪಿತೃತ್ವದ ಕಡೆಗಿನ ಪಯಣ ಸ್ವಲ್ಪ ಬೇರೆ ದಾರಿಯಲ್ಲಿ ಹೋಗಬೇಕಾಗ್ಬೋದು, ಆದರೆ ಆ ಪಯಣ ಖಂಡಿತವಾಗಿಯೂ ಮುಗ್ದೋಗಿಲ್ಲ. ಈ ರೋಗ ನಿರ್ಣಯ ಒಂದು ಅಂತ್ಯ ಅಲ್ಲ, ಬದಲಿಗೆ ಅದು ಹೊಸ ದಾರಿಯತ್ತ ತೋರಿಸೋ ಒಂದು ದಿಕ್ಸೂಚಿಯಷ್ಟೇ. ಈಗ ಪ್ರಶ್ನೆ ಇರೋದು ಒಂದೇ, ಆ ದಾರಿಯಲ್ಲಿ ಮೊದಲ ಹೆಜ್ಜೆ ಇಡೋ ಸಮಯ ಬಂದಿದ್ಯಾ?